ಹಾಯ್ ಎಲ್ಲರೂ ನಮಸ್ಕಾರ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2026 ವಿಷಯ ಅರ್ಥಶಾಸ್ತ್ರದಲ್ಲಿ ಒಂದು 6 ಅಂಕದ ಪ್ರಶ್ನೆ ಫಿಕ್ಸ್ ಆಗಿ ಬರುತ್ತೆ. ಸೊ ಅದೇನೆಂದರೆ ಮಾಹಿತಿಗಳ ಕುರಿತು ಒಂದು ಟಿಪ್ಪಣಿ ಬರೆಯೋದು ಇರುತ್ತೆ. ಸೊ ನಿಮಗೆ ಅದು ಈ ವರ್ಷ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ನಿಮಗೆ 10/2/2026 ನಿಮ್ಮ ಒಂದು ಎಕನಾಮಿಕ್ಸ್ ಪರೀಕ್ಷೆ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ 6 ಅಂಕದ ಪ್ರಶ್ನೆಯನ್ನು ಪ್ರತಿನಿತ್ಯ ವಿಡಿಯೋನ ಮಾಡ್ತೀವಿ. ಸೊ ನಿಮಗೆ ಅಲ್ಲಿ ಬಾಹ್ಯತೆಗಳ ಕುರಿತು ಟಿಪ್ಪಣಿ ಬರೆಯೋ ಒಂದು ಪ್ರಶ್ನೆ ಇರುತ್ತೆ. ಸೊ ಬಾಹ್ಯತೆ ಎಂದರೆ ಎಂದು ಬರೀಬೇಕು. ಮೊನ್ನೆ ಮೀನಿಂಗು ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಗಳಿಗೆ ಬಾಹ್ಯತೆ ಎಂದು ಕರಿತೀವಿ. ಬಾಹ್ಯತೆ ಮಾರಾಟ ಮತ್ತು ಕೊಳ್ಳುವಿಕೆ ಯಾವುದೇ ಮಾರುಕಟ್ಟೆ ಇರುವುದಿಲ್ಲ. ಇಲ್ಲಿ ಪ್ರಯೋಜನ ಪಡೆದವರು ಏನೇನು ಪಾವತಿಸುವುದಿಲ್ಲ ಮತ್ತು ಹಾನಿಯನ್ನು ಮಾಡಿದವರು ಏನೇನು ದಂಡವನ್ನು ಕಟ್ಟುವುದಿಲ್ಲ. ಬಾಹ್ಯತೆಗಳಲ್ಲಿ 2 ವಿಧಗಳಿವೆ, ಧನಾತ್ಮಕ ಬಾಹ್ಯತೆ ಮತ್ತು ಋಣಾತ್ಮಕ ಬಾಹ್ಯತೆ ಎಂಬ 2 ವಿಧಗಳಿವೆ. ಅಲ್ಲಿ ಧನಾತ್ಮಕ ಬಾಹ್ಯತೆ ಅಂತ ನೀವು ಸಬ್ ಪಾಯಿಂಟ್ ಬರೀಬೇಕು. ಅದೇ ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನಗಳನ್ನು ಧನಾತ್ಮಕ ಬಾಹ್ಯತೆ ಎಂದು ಕರಿತೀವಿ. ಸೊ ಉದಾಹರಣೆ ಬರೀಬೇಕು. ಒಂದು ಪ್ರದೇಶದಲ್ಲಿ ತೈಲ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದರೆ ರೈತರ ಜಮೀನಿನ ಬೆಲೆಗಳು ಹೆಚ್ಚಾಗುತ್ತವೆ, ಸುತ್ತಮುತ್ತಲಿನ ಜನರಿಗೆ ಉದ್ಯೋಗಾವಕಾಶಗಳು, ರಸ್ತೆ, ವಿದ್ಯುತ್ ಮುಂತಾದ ಮೂಲ ಸೌಕರ್ಯಗಳು ಅಭಿವೃದ್ಧಿ ಆಗುತ್ತವೆ ಅಂತ ಬರೀಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟ್ ಋಣಾತ್ಮಕ ಬಾಹ್ಯತೆಗಳು ಅಂತ ಬರೀಬೇಕು. ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಹಾನಿಗಳನ್ನು ಋಣಾತ್ಮಕ ಬಾಹ್ಯತೆ ಎಂದು ಕರಿತೀವಿ. ಸೊ ಉದಾಹರಣೆ ಬರೀಬೇಕು. ಒಂದು ಪ್ರದೇಶದಲ್ಲಿ ತೈಲ ಸಂಸ್ಕರಣವನ್ನು ಸ್ಥಾಪಿಸಿದರೆ ಅದು ತಾಜಾವನ್ನು ಹತ್ತಿರದ ನದಿಗೆ ಬಿಡುವುದರಿಂದ ನೀರು ಕಲುಷಿತವಾಗುತ್ತೆ. ಆ ನದಿಯ ನೀರನ್ನು ಬಳಸುವ ಜನರು ಯೋಗಕ್ಷೇಮ ಕುಸಿಯುತ್ತದೆ. ಮಾಲಿನ್ಯ, ಮೀನುಗಳು, ಅನೇಕ ಸಣ್ಣ ಪ್ರಾಣಿಗಳು ಮರಣ ಹೊಂದುತ್ತವೆ. ಸೊ ಇದರಿಂದ ಆರ್ಥಿಕತೆಯಲ್ಲಿ GDP ಏನಾಗುತ್ತೆ, ಅಭಿವೃದ್ಧಿ ಆಗೋದಿಲ್ಲ ಅಂತ ನಿಮ್ಮ ಒಂದು ಓನ್ ಸೆಂಟೆನ್ಸಲ್ಲಿ ಬರೀಬೇಕು. ಸೊ ಈ ರೀತಿ ಬರೆದ್ರೆ ನಿಮಗೆ 6 ಅಂಕ ಕಂಪಲ್ಸರಿ ಫುಲ್ ಅಂಕ ಪಡ್ಕೋಬೋದು. ಸೊ ನಾವು ಪ್ರತಿನಿತ್ಯ ನಾವು 6 ಅಂಕದ ಪ್ರಶ್ನೆ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.